ಕನ್ನಡದ ಮೊಟ್ಟ ಮೊದಲ ಮಹಿಳಾ ಸೂಪರ್ ಸ್ಟಾರ್ 161 ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಂತಹ ಅಭಿನಯ ಸರಸ್ವತಿ ಸರೋಜಾದೇವಿ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಅವರ ಹುಟ್ಟೂರಿನಲ್ಲೂ ನೀರವ ಮೌನವನ್ನು ತರಿಸಿದೆ. ಆಕೆ ಮಹಾನಟಿ ಮಾತ್ರ ಅಲ್ಲ, ನಮ್ಮೂರು ಬೆಳಗಿದಂತಹ ದೇವತೆ ಅಂತಿದ್ದಾರೆ ಅಲ್ಲಿನ ಜನ. ಆ ದೇವಿ ಕೊಟ್ಟಿರುವಂತಹ ಕೊಡುಗೆನಿರುವಂತಹ ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ಮಹಾನ್ ನಟಿಯಾಗಿ ಉತ್ತುಂಗಕ್ಕೆ ಬೆಳೆದ್ರೂ ಹುಟ್ಟೂರನ್ನ ಮರೆಯಲಿಲ್ಲ. ಮಕ್ಕಳಿಗೆ ಸರ್ಕಾರಿ ಶಾಲೆ, ಗ್ರಾಮಕ್ಕೆ ಕರೆಂಟ್ ಕರುಣಿಸಿದ ಮಹಾದೇವಿ. ಇಪ್ಪತ್ತೊಂಬತ್ತು ವರ್ಷ, ಬರೋಬ್ಬರಿ 161 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದ ಅಭಿನವ ಸರಸ್ವತಿ ಕಲೆ ಜೊತೆಗೆ ಹುಟ್ಟೂರನ್ನು ಬೆಳೆಸಿದ್ದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ದಶವಾರದಲ್ಲಿ ಜನಿಸಿದ್ದ ಸರೋಜಾದೇವಿ ತನ್ನ ಹುಟ್ಟೂರನ್ನ ಅತಿಯಾಗಿ ಪ್ರೀತಿಸ್ತಾ ಇದ್ರಂತೆ. ಗ್ರಾಮದ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು, ತನ್ನ ಗ್ರಾಮ ಬೆಳಿಬೇಕು ಅಂತ ಪ್ರೌಢಶಾಲೆ ಹಾಗೂ 3 ಶಾಲಾ ಕಟ್ಟಡಗಳನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪಂಚತಾರಾ ನಟಿ. ಒಂದು ಕನಸು ಕಟ್ಕೊಂಡಿರು, ಈ ದಸವಾರನ ಒಂದು ಮಾದರಿಯಾಗಿ ತೊಗೊಂಡೋಗ್ಬೇಕು, ನಮ್ಮ ಶಿಕ್ಷಣ ಕೊಡಿಸ್ಬೇಕು, ಒಳ್ಳೆ ವಿದ್ಯಾವಂತರು ಮಾಡಬೇಕು, IAS ಮಾಡಿಸ್ಬೇಕು, ಒಳ್ಳೆ ಮಟ್ಟಕ್ಕೆ ತೊಗೊಂಡೋಗ್ಬೇಕು ನಮ್ಮೂರ ಗ್ರಾಮದ ಮಕ್ಕಳುಗಳನ್ನ ಅನ್ನುವಂಥದ್ದು ಅವರು ಆಸೆ ಇಟ್ಕೊಂಡಿದ್ರು. ಪ್ರೀತಿ ಅಂದರೆ ದಸವಾರದಲ್ಲಿ ಏನಾರ ಒಂದು ಸಾಕ್ಷಿಯಾಗಿ ಉಳ್ಕೋಬೇಕು, ಸಾಕ್ಷಿ ಗುಡಿ ಇರಬೇಕು ಈ ಊರಿನಲ್ಲಿ. ಒಂದು ನಾನು ಹೋಗಿ ಹೊರದೇಶ ಹೊರಗಡೆ ಎಲ್ಲ ಹೋಗಿ ಚಿತ್ರ ತೆಗಿತೀನಿ, ಇಲ್ಲಿ ನಾನು ಒಂದು ಏನಾರ ಮಾಡಿ ನನ್ನ ಗ್ರಾಮದಲ್ಲಿ ಹುಟ್ಟಿದ ಊರಿಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಒಂದು ಶಾಲೆ ಕಟ್ಸ್ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಅವರ ನಿಧನದ ಸುದ್ದಿ ಕೇಳ್ತಿದ್ದಂತೆ ಹುಟ್ಟೂರಿನ ಶಾಲೆಯಲ್ಲಿ ಮೌನಾಚರಣೆ ಮೂಲಕ ಸಹಾಯ ಹಸ್ತ ನೀಡಿದ್ದ ಸರೋಜಾದೇವಿಗೆ ಮಕ್ಕಳು ಹಾಗೂ ಶಿಕ್ಷಕರು ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಅದಷ್ಟೇ ಅಲ್ಲ, ರಾಮನಗರದ ಹುಟ್ಟೂರು ಅಂದ್ರೆ ಪಂಚ ಪ್ರಾಣ ಅಂತೆ. ಆಗಾಗ ಊರಿಗೆ ಬಂದು ಇದೇ ತೋಟದಲ್ಲಿ ಓಡಾಡ್ತಾ ಇದ್ರು ಅಂತಾರೆ ನಟಿಯ ಸಂಬಂಧಿ. ಈ ಊರು ಅಂದ್ರೆ ಪ್ರಾಣ ಬಿಟ್ಬಿಡೋಳು. ಜನಗಳಿಗೆ ಹೆಚ್ಚಿಗೆ ಅದೇನು ಗೊತ್ತಿರಲಿಲ್ಲ, ನನಗಂತೂ ಅವರು ಈ ಊರು ಅಂದರೆ ತುಂಬ ಆಸೆ. ಬರೋದು, ಊಟ ಮಾಡಿಸೋದು, ಚೆನ್ನಾಗಿ ಅವ್ರ ಜನ ಬಂದವ್ರಿಗೆಲ್ಲ ಊಟ ಹಾಕೋದು, ಮಾಡೋದು ಅಷ್ಟೆ. ನಾಳೆ ಹುಟ್ಟೂರಿನಲ್ಲಿ ಕಲಾದೇವಿಯ ಅಂತಿಮ ಅಂತ್ಯಕ್ರಿಯೆ. ಇದು ದಿವಂಗತ ಡಾಕ್ಟರ್ ಬಿ ಸರೋಜಾದೇವಿಯವರ ಗಾರ್ಡನ್. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ದಶವಾರದಲ್ಲಿ ಇರೋ ಇದೇ ಪ್ರಕೃತಿ ಮಡಿಲಲ್ಲಿ ನಾಳೆ ಬೆಳಗ್ಗೆ 11:30ಕ್ಕೆ ಒಕ್ಕಲಿಗ ಸಂಪ್ರದಾಯದಂತೆ ಕಲಾ ಸರಸ್ವತಿಯ ಅಂತಿಮ ಅಂತ್ಯಕ್ರಿಯೆ ನಡೆಯಲಿದೆ. ನಾಳೆ ಬೆಳಗ್ಗೆವರೆಗೂ ಬೆಂಗಳೂರಿನ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಳಿಕ ರಾಮನಗರದಲ್ಲಿ ಕುಟುಂಬಸ್ಥರು ಅಂತಿಮ ವಿಧಿವಿಧಾನ ನಡೆಯಲಿದೆ ಅಂತ ನಟಿ ಸರೋಜಾದೇವಿ ಮಗ ಗೌತಮ್ ಮಾಹಿತಿ ಕೊಟ್ಟರು. ನಾಳೆ 11:15 ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ ಚನ್ನಪಟ್ಟಣ ತಾಲೂಕು, ಇಲ್ಲಿಂದ 11:15 ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ. ಒಕ್ಕಲಿಗ ಸಮಾಜದ ಇದು ಸಂಪ್ರದಾಯದ ಪ್ರಕಾರ ಒಟ್ಟಾರೆ ತಮಿಳಲ್ಲಿ ಜಯಲಲಿತಾರನ್ನು ಸೈಡ್ಗೆ ಹಾಕಿದ್ದ ಕನ್ನಡದ ಮೊಟ್ಟ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಸರೋಜಾದೇವಿಯನ್ನು ಮಾಣಿಕ್ಯ ಕೊಂಡಿಯೊಂದು ಕಳಚಿದ್ದು ಕನ್ನಡಕ್ಕೆ, ಕರ್ನಾಟಕಕ್ಕೆ ತುಂಬಲಾರದ ನಷ್ಟ ಅನ್ನೋದು ಅಕ್ಷರಶಃ ಸತ್ಯ. ಲೋಕೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.